ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಅಮೃತಧಾರೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಭೂಮಿ ಪ್ಲಾನ್ ಮಾಡಿ ಅವ್ರ ಅತ್ತೆನ ತವ್ರ ಮನೆಗೆ ಕರ್ಕೊಂಡು ಬಂದಿದ್ದಾಳೆ. ಹೇಗಾದ್ರೂ ಮಾಡಿ ಅವರಿದ್ದ ಸತ್ಯನ ತಿಳ್ಕೊಬೇಕು ಅಂತ ಅನ್ಕೊಳ್ತಾಳೆ. ಇನ್ನು ಈ ಕಡೆ ಗೌತಮ್ ಕೂಡ ಭೂಮಿ ಅಲ್ಲಿದ್ದ ಹೊರಟಾದ್ಮೇಲೆ ಆಫೀಸ್ಗೆ ರೆಡಿಯಾಗಿ ಬಂದಿರ್ತಾರೆ. ಅದೇ ಟೈಮ್ನ ನೋಡ್ಬಿಟ್ಟು ಶಕುಂತ್ಲಾ ಕೂಡ ಜೈಗೆ ಕಾಲ್ ಮಾಡ್ತಾರೆ. ಹೇಳ್ ಮಾಮ್ ಏನು ವಿಚಾರ ಅಂತ ಜೈ ಹೇಳಿದ ತಕ್ಷಣ, ನೋಡು ಇವಾಗ ನಿಮ್ಮಣ್ಣ ಆಫೀಸ್ಗೆ ಹೊರಟಿದ್ದಾನೆ, ಆ ಭೂಮಿನೂ ಕೂಡ ಅಷ್ಟೇ ಸ್ವಲ್ಪ ದಿನ ಹೋಗಿ ತವ್ರ ಮನೇಲಿ ಇದ್ದು ಬರ್ತೀನಿ ಅಂತ ಆ ಭಾಗ್ಯನೂ ಕೂಡ ಕರ್ಕೊಂಡು ತವ್ರ ಮನೆಗೆ ಹೋಗಿದ್ದಾಳೆ. ಇದೇ ಒಳ್ಳೆ ಸಮಯ, ನೀನು ಇವಾಗ ಈ ಮನೆಗೆ ಬಂದ್ಬಿಡು. ಹಾಗೆ ಜೈ ಏನು ಗೊತ್ತಾ, ನೀನು ಬರ್ತಾ ದಿಯಾನು ಕೂಡ ಕರ್ಕೊಂಡು ಬಾ ಅಂತ ಹೇಳಿದಾಗ, ಮಾಮ್ ಏನು ಹೇಳ್ತಾ ಇದೆಯಾ, ನಾನು ಅಲ್ಲಿಗೆ ಬಂದರೆ ಅಣ್ಣಗೇನಾದರೂ ಗೊತ್ತಾದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಅಂತ ಹೇಳ್ತಾನೆ. ಜೈ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ, ಇವಾಗ ಹೇಳೋದಕ್ಕೆ ಭೂಮಿ ಕೂಡ ಇಲ್ಲ, ಗೌತಮ್ ಕೂಡ ಬರೋದು ಸಂಜೆನೇ ಆಗೋದು. ಸೊ ಅಲ್ಲಿ ತನಕನೂ ಕೂಡ ನೀನು ಆರಾಮಾಗಿ ಈ ಮನೆಯಲ್ಲಿ ನನ್ನ ಜೊತೆ ಇರ್ಬೋದು, ನೀನು ದಿಯಾನ ಕರ್ಕೊಂಡು ಬಂದ್ಬಿಡು ಅಂತ ಹೇಳಿದ ತಕ್ಷಣ, ಸರಿ ಆಯಿತು ಮಾಮ್ ಅಂತ ಜೈ ಕೂಡ ಫುಲ್ ಖುಷಿ ಆಗ್ಬಿಡ್ತಾನೆ. ಈ ಕಡೆ ಶಕುಂತ್ಲಾ ಕೂಡ ಮನೆಯವರೆಲ್ಲರನ್ನೂ ಕೂಡ ಕರೀತಾಳೆ. ಕರೆದಿದ ತಕ್ಷಣ, ಏನು ಮಾಮ್ ಯಾಕೆ ನಮ್ಮನ್ನ ಬರೋ ಕೇಳಿದ್ದು ಅಂತ ಹೇಳಿದಾಗ, ಏನಿಲ್ಲ ಇವಾಗ ಜೈನ ಮನೆಗೆ ಬರೋ ಕೇಳಿದ್ದೀನಿ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಮಲ್ಲಿಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಏನು ಮಾಮ್ ಹೇಳ್ತಾ ಇದೆಯಾ, ಬ್ರೋಗೇನಾದರೂ ಗೊತ್ತಾದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ, ಅಯ್ಯೋ ಪಾರ್ಥ ಏನು ಗೊತ್ತಾ, ಇವಾಗ ಜೈ ಅಷ್ಟೇ ಬರ್ತಾ ಇಲ್ಲ, ಜೊತೆಗೆ ದಿಯಾ ಕೂಡ ಬರ್ತಾ ಇದ್ದಾಳೆ. ಯಾವುದೇ ಕಾರಣಕ್ಕೂ ಈ ವಿಚಾರ ಗೌತಮ್ಗೆ ಗೊತ್ತಾಗಬಾರ್ದು ಅಂತ ಶಕುಂತಲಾ ಹೇಳಿದ ತಕ್ಷಣ, ಇಲ್ಲ ನಾನು ಮಾತ್ರ ಇದನ್ನು ಒಪ್ಪಕ್ಕಿಲ್ಲ ಅಂತ ಮಲ್ಲಿ ಹೇಳ್ತಾಳೆ. ನಾನು ಇವಾಗಲೇ ಇದನ್ನು ಹೋಗ್ಬಿಟ್ಟು ಭಾವ ಅವ್ರಿಗೆ ಹೇಳ್ತೀನಿ ಅಂದಾಗ ಶಕುಂತಲಾಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಅದೇ ಟೈಮ್ಗೆ ಈ ಕಡೆ ಜೈ ಕೂಡ ತುಂಬಾ ಖುಷಿ ಆಗಿಬಿಟ್ಟು, ಎಲ್ಲಿದೆಯಾ ಬೇಬಿ ಅಂತ ಬರ್ತಾನೆ. ಮಾಮ್ ಕಾಲ್ ಮಾಡಿದ್ರು, ಮನೆಯಲ್ಲಿ ಅಣ್ಣನೂ ಕೂಡ ಇಲ್ಲ ಅಂತೆ, ಆ ಭೂಮಿನ ಕೂಡ ತವ್ರ ಮನೆಗೆ ಹೋಗಿದ್ದಾಳೆ, ಇದೇ ಒಳ್ಳೆ ಸಮಯ, ನಾವಿಬ್ಬರು ಕೂಡ ಆ ಮನೆಗೆ ಹೋಗಿ ಬರ್ಬೋದು ಅಂತ ಹೇಳಿದ ತಕ್ಷಣ, ಜೈ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳ್ತಾಳೆ. ಅದನ್ನೆಲ್ಲ ಮಾಮ್ ನೋಡ್ಕೊಳ್ತಾರೆ. ನೀನು ಇವಾಗ ಬೇಗ ರೆಡಿಯಾಗು, ಮಾಮ್ನ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿದ ತಕ್ಷಣ ದಿಯಾ ಮತ್ತು ಜೈ ಇಬ್ಬರು ಕೂಡ ಖುಷಿಯಾಗಿ ಅಲ್ಲಿದ್ದ ಹೊರಡ್ತಾರೆ. ಆದರೆ ಮಲ್ಲಿಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇನ್ನು ಭೂಮಿಕಾ ಕೂಡ ಅವ್ರ ಅತ್ತೆನ ರೂಮ್ ಒಳಗೆ ಕರ್ಕೊಂಡು ಬರ್ತಾಳೆ. ಅತ್ತೆ, ನೀವು ಆ ಮನೇಲಿದ್ದಾಗ ನನಗೆ ಏನೋ ಹೇಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ರಿ, ನಿಮಗೆ ಏನು ಹೇಳ್ಬೇಕು ಅನ್ನಿಸ್ತಾ ಇದೆ ನಿಜವಾಗ್ಲೂ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ನಾನು ಇವಾಗ ಅಕ್ಷರಗಳನ್ನ ತೊಗೊಂಡು ಬರ್ತೀನಿ, ನಿಮ್ಗೆ ಏನು ಹೇಳ್ಬೇಕು ಅನ್ಸುತ್ತಾ ಅದನ್ನು ಒಂದೊಂದಾಗಿ ಅಕ್ಷರನ ಬರಿತಾ ಹೋಗಿ ಅಂತ ಹೇಳ್ತಾಳೆ. ಅದಕ್ಕೆ ಚಾರ್ಟ್ನ ತೊಗೊಂಡು ಬಂದುಬಿಟ್ಟು ಯಾವ ಅಕ್ಷರ ಅಂತ ಕೇಳ್ತಾ ಇರಬೇಕಾದ್ರೆ, ಅಲ್ಲಿ ಶಕುಂತ್ಲಾ ಅನ್ನೋದ್ರಲ್ಲಿ ಯಾವ್ಯಾವ ವರ್ಡು ಸಿಗುತ್ತೋ ಅದನ್ನೆಲ್ಲದನ್ನೂ ಕೂಡ ಭಾಗ್ಯಮ್ಮ ಅವರು ಕಂಡುಹಿಡಿತಾ ಇರ್ತಾರೆ. ಆವಾಗ ಅದು ಹೆಸರು ಉಲ್ಟಾ ಪಲ್ಟಾನು ಕೂಡ ಆಗಿರುತ್ತೆ. ಶಾನ ಮುಂದೆ ಹಾಕ್ಲಾ ಸರಿ ಹೋಗುತ್ತಾ ಅಂತ ಹೇಳಿದ ತಕ್ಷಣ, ಹೌದು ಭೂಮಿ ಅದೇ ಕರೆಕ್ಟು ಅಂತ ಭಾಗ್ಯಮ್ಮ ಕೂಡ ಸನ್ನೆ ಮಾಡ್ತಾ ಇರ್ತಾರೆ. ಆವಾಗ ಭೂಮಿ ಕೂಡ ಕರೆಕ್ಟಾಗಿ ಶಕುಂತ್ಲಾ ಅನ್ನೋ ಹೆಸರನ್ನ ಬರೆದ್ಬಿಡ್ತಾಳೆ. ಅತ್ತೆ, ನೀವು ಹೇಳ್ತಾ ಇರೋದು ಶಕುಂತ್ಲಾನ ಅಂತ ಹೇಳಿದ ತಕ್ಷಣ, ಹೌದು ಭೂಮಿ ಅದೇ ಕರೆಕ್ಟು ಅಂತ ಫುಲ್ ಖುಷಿಯಾಗಿ ಹೇಳ್ತಾ ಇರಬೇಕಾದ್ರೆ, ಹಾಗಿದ್ರೆ ಇವರು ಹೇಳಕ್ಕೆ ಹೊರಟಿರೋದು ಅತ್ತೆ ಬಗ್ಗೆ, ಇವರಿಗೆ ಶಕುಂತ್ಲಾ ಅತ್ತೆ ಬಗ್ಗೆ ಏನೋ ಗೊತ್ತು, ಅದನ್ನು ಆದಷ್ಟು ಬೇಗ ತಿಳ್ಕೋಬೇಕು ಅಂತ ಭೂಮಿ ಕೂಡ ಅನ್ಕೊಳ್ತಾ ಇರ್ತಾಳೆ. ಈ ಕಡೆ ನೋಡಿದರೆ ಜೈ ಮತ್ತು ದಿಯಾನ ಮನೆಗೆ ಬರೋ ಕೇಳಿದಾಳೆ ಶಕುಂತ್ಲಾ ದೇವಿ. ಹಾಗಿದ್ರೆ ನಿಜವಾಗ್ಲೂ ಕೂಡ ಮಲ್ಲಿ ಇದಕ್ಕೆ ಒಪ್ತಾಳ, ಹಾಗೆ ಭೂಮಿ ಕೂಡ ಇಲ್ಲಿ ಶಕುಂತ್ಲಾ ದೇವಿ ಸತ್ಯನ ತಿಳ್ಕೊಳ್ತಾಳ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆಯ ಪ್ರೋಮೋ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.